ನನ್ನೊಂದು ಯೂಟ್ಯೂಬ್ ಫಸ್ಟ್ ಬ್ಲಾಗ್ ಆಗಿರುತ್ತೆ. ನೋಡುವಂಥ ಪ್ರತಿಯೊಬ್ಬರು ಕೂಡ ಇದು ನನ್ನೊಂದು ಫಸ್ಟ್ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳೋ. ಅದ್ರ ಜೊತೆ ಮೊದಲನೇದಾಗಿ ನಾನು ಈಗಿನ ದಿನದಲ್ಲಿ ನೀವು ನೋಡ್ಬೋದು ಯೂಟ್ಯೂಬಲ್ಲಿ ಮೈ ಫಸ್ಟ್ ಬ್ಲಾಗ್ನ ಟಾಪಿಕ್ ತುಂಬ ಟ್ರೆಂಡಿಂಗ್ ಇದೆ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡು ನೋಡ್ಬೋದು ಮೈ ಫಸ್ಟ್ ಬ್ಲಾಗ್ ಅಂತ. ನಾನು ನಿಮಗೆ ಮೊನ್ನೆ ಒಂದು ಮೈ ಫಸ್ಟ್ ಬ್ಲಾಗ್ ವೀಡಿಯೋ ಅಂದರೆ ನಾನು ನಿಮಗೆ ಒಂದು ವೀಡಿಯೋ ಮಾಡಿದೆ. ಮೈ ಫಸ್ಟ್ ಬ್ಲಾಗ್ ವೀಡಿಯೋ ಯಾವ ರೀತಿ ವೈರಲ್ ಮಾಡೋದು ಅಂತ ನಾನು ಕೆಲವಷ್ಟು ಒಂದು ವಿಡಿಯೋದಲ್ಲಿ ಟ್ರಿಕ್ಸ್ ಇದೆ. ಆದರೆ ಬಟ್ ನಾನು ಆ ಟ್ರಿಕ್ಸ್ ಹೇಳಿದಂಥ ವೀಡಿಯೋಗೆ ತುಂಬ ಜನ ಕಮೆಂಟ್ ಆಗ್ತಿದ್ದಾರೆ ಆಡಿಯನ್ಸ್. ಅಂದರೆ ನನ್ನೊಂದು ಸಬ್ಸ್ಕ್ರೈಬರ್ ತುಂಬ ಜನ ಕಮೆಂಟ್ ಆಗ್ತಾರೆ. ಏನಪ್ಪ ಅಂದರೆ ನಾವು ಫಸ್ಟ್ ಬ್ಲಾಗ್ ವೀಡಿಯೋನು ಯಾವ ರೀತಿ ಶೂಟ್ ಮಾಡೋದು, ಅಂದರೆ ವೀಡಿಯೋ ಯಾವ ರೀತಿ ರೆಕಾರ್ಡಿಂಗ್ ಮಾಡೋದು, ಮತ್ತು ಅದ್ರ ಜೊತೆಗೆ ನಮ್ಮೊಂದು ಇಂಟರ್ವ್ಯೂ ಮೈ ಫಸ್ಟ್ ಬ್ಲಾಗಲ್ಲಿ ನೀವು ಯಾವ ರೀತಿ ಮಾತಾಡಬೇಕು. ಯಾಕಂದ್ರೆ ತುಂಬ ಜನ ಭಯಪಡ್ತಿರ್ತಾರೆ ಅಂದರೆ ಮೈ ಫಸ್ಟ್ ಬ್ಲಾಗ್ ವೀಡಿಯೋ ಯಾವ ರೀತಿ ನಾವು ಫೇಸ್ ತೋರಿಸಿ ಮಾತಾಡಬೇಕು, ಅದ್ರ ಜೊತೆ ಯಾವ ರೀತಿ ಶೂಟ್ ಮಾಡೋದು, ಯಾವ ರೀತಿ ಎಡಿಟ್ ಮಾಡೋದು ಅಂತ ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ವೀಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತಿದ್ದಾರೆ. ನಾನು ನಿಮಗೆ ಇವತ್ತು ನೋಡಿದ್ರೆ ಯಾವ ರೀತಿ ಮೈ ಫಸ್ಟ್ ಬ್ಲಾಗ್ ಅಂದರೆ ನಮ್ಮೊಂದು ಬ್ಲಾಗ್ ವೀಡಿಯೋ ಯಾವ ರೀತಿ ಶೂಟ್ ಮಾಡೋದು, ಮತ್ತು ಅದ್ರ ಜೊತೆ ಯಾವ ರೀತಿ ಎಡಿಟ್ ಮಾಡೋದು, ಯಾವ ರೀತಿ ಅದನ್ನು ಫೇಸ್ ಇಂಟರ್ವ್ಯೂನು ಯಾವ ರೀತಿ ಕ್ರಿಯೇಟ್ ಮಾಡಿ, ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು, ನಾವು ಏನು ಮಾತಾಡ್ತಾರೆ ನಮ್ಮೊಂದು ಆಡಿಯನ್ಸ್ ನಮ್ಮೊಂದು ನೋಡ್ತಾರೆ ಅಂತ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಅದನ್ನು ಸ್ವಲ್ಪ ನೋಡ್ಕೊಳ್ಬೋದು. ವಾಯ್ಸ್ ತುಂಬ ಕ್ಲಿಯರಾಗಿ ಬರ್ತದೆ, ತುಂಬ ಏನಿದೆ ಇಲ್ಲಿ ನೋಡ್ಕೊಳ್ಬೋದು. ಇನ್ನು ಸುತ್ತಮುತ್ತ ಇದಾಗ್ತದೆ. ಅದಕ್ಕೋಸ್ಕರ ನನಗೆ ಯಾವ ರೀತಿ ಅಂದರೆ ನಾನು ನಿಮಗೆ ಎಲ್ಲರಿಗೂ ಹೇಳ್ಬಿಡ್ತೀನಿ, ಪ್ರತಿಯೊಬ್ಬರಿಗೂ ಕೂಡ ಯಾವ ರೀತಿ ಶೂಟ್ ಮಾಡೋದು ವೀಡಿಯೋ, ಯಾವ ರೀತಿ ಎಡಿಟ್ ಮಾಡೋದು, ಯಾವ ರೀತಿ ಇಂಟರ್ವ್ಯೂ ವೀಡಿಯೋನ ನಮ್ಮೊಂದು ವೀಡಿಯೋ ಕ್ರಿಯೇಟ್ ಮಾಡ್ಕೊಳ್ಳೋದು ನಾನು ನಿಮಗೆ ಹೇಳ್ಬಿಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಅಂತ ಇವತ್ತು ನಾವು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪ್ಲೀಸ್ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತೀರಾ ಬೇಗ ಒಂದು ಸಬ್ಸ್ಕ್ರೈಬ್ ಮಕ್ಕಳು ಆಗಿ ಟನ್ ಅಂತ ಕ್ಲಿಕ್ ಮಾಡಿ. ಸದ್ಯದಲ್ಲಿ ನನ್ನೊಂದು ಯೂಟ್ಯೂಬ್ ಚಾನಲ್ 30K ಸಬ್ಸ್ಕ್ರೈಬ್ ರೀಚ್ ಆಗುತ್ತೆ. ಬೇಗ ರೀಚ್ ಮಾಡಿದ್ರೆ ಇವತ್ತು ನಾವು ಸ್ಟಾರ್ಟ್ ಮಾಡಿ ಬನ್ನಿ. ತುಂಬ ಜನ ಕೇಳ್ತಾ ಇದ್ದಾರೆ, ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಯಾವ ರೀತಿ ವೀಡಿಯೋ. ಮೊದಲನೇದಾಗಿ ನಾನು ನಿಮಗೆ ಯಾವ ರೀತಿ ವೀಡಿಯೋ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇಗೆ ಹೇಳ್ಬೇಕಾದ್ರೆ ಈ ಮೊಬೈಲ್ ಇರುತ್ತೆ. ಮೊದಲನೇ ಮೊಬೈಲ್ ನಿಮ್ಮ ಹತ್ರ ಮೊಬೈಲ್ ಇದೆಯಲ್ಲ, ನೀವು ಮೊದಲನೇ ನಮ್ಮ ಹತ್ರ ಒಂದು HD ಕ್ಯಾಮ್ರಾ ಇರಬೇಕು, ಅಂದರೆ DSLR ಕ್ಯಾಮ್ರಾ ಇರಬೇಕು. ಏನಿರಬೇಕು ಅಂತ ಏನೂ ಇಲ್ಲ, ಅದಕ್ಕೆ ಏನು ಸಂಬಂಧ ಇಲ್ಲ. ನಿಮ್ಮ ಹತ್ರ ಕ್ಲಿಯರ್ ಆಗಿದ್ದರೆ ಕ್ಯಾಮ್ರಾ ಸಾಕು. ಒಂದು ಸ್ವಲ್ಪ ಇನ್ನೂ ಜಸ್ಟ್ ನೀವು ಮೊದಲನೇ ವೀಡಿಯೋ ಯಾವ ರೀತಿ ಮಾತಾಡಬೇಕಂದ್ರೆ ವೀಡಿಯೋ ಮಾತಾಡ್ಬೇಕು, ಆ ಥರ ನೀವು ಮಾತಾಡಬೇಕು. ನೋಡ್ಕೊಂಡು ನಾನು ಯಾವ ರೀತಿ ಮಾತಾಡಬೇಕು. ತುಂಬ ಜನ ಇನ್ನೇ ಭಯಪಡ್ತಾರೆ, ನಾನು ಏನು ಮಾತಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಅಂತಾರೆ. ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವೇನು ಮಾಡ್ಕೊಂಡು ಮೊದಲನೇ ನೋಡ್ಬೋದು, ಈ ಕ್ಯಾಮ್ರಾ ಅನ್ಕೊಂಡು ಈ ರೀತಿ ಫೇಸ್ ಕ್ಯಾಮ್ರಾ ಮಾಡ್ಕೊಂಡು ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಮೈ ಫಸ್ಟ್ ಯೂಟ್ಯೂಬ್ ಬ್ಲಾಗ್. ಈ ಒಂದು ಬ್ಲಾಗ್ನಲ್ಲಿ ನನ್ನೊಂದು ಯೂಟ್ಯೂಬ್ ಫಸ್ಟ್ ಬ್ಲಾಗ್ ಯಾವ ರೀತಿ ಇದೆ ಅಂದರೆ ಯಾವ ರೀತಿ ಇದು ಮಾಡ್ತೀನಿ ಮೈ ಫಸ್ಟ್ ಬ್ಲಾಗ್ ನೋಡ್ಕೊಳ್ಳಿ ಅಂತ ಈ ರೀತಿ ವೀಡಿಯೋ ಮಾಡಬೇಕು. ಅದ್ರ ಜೊತೆ ನೀವು ನೋಡ್ಕೋ, ಅದರಲ್ಲಿ ನಿಮ್ಮೊಂದು ಈ ಅಂದರೆ ನಿಮ್ಮೊಂದು ನೇಮ್ ಹೇಳ್ಕೊ. ಮೈ ನೇಮ್ ಈಸ್ ಬಂದುಬಿಟ್ಟು ಶಿವಾನಂದ್ ಅಂತ ಈ ರೀತಿ ನೀವು ಹೇಳ್ಕೊಬೇಕು. ಈ ರೀತಿ ಹೇಳ್ಕೊಂಡು ಮೈ ಫಸ್ಟ್ ಬ್ಲಾಗ್ ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ ಅಂತ. ಫಸ್ಟ್ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ಬೇಕು ನೀವು ನಮ್ಮೊಂದು ಚಾನಲ್ ಅಂತ ಹೇಳಿ. ಈ ರೀತಿ ನೀವು ಮೊದಲನೇ ವೀಡಿಯೋ ಮಾಡ್ಕೊಳ್ಬೇಕು. ಈ ರೀತಿ ನಿಮ್ಮ ಫೇಸ್ ಕ್ಯಾಮ್ರಾ ಅದರಲ್ಲಿ ತುಂಬ ಸಿಂಪಲ್ ನೋಡ್ಕೊಳ್ಬೋದು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರೆ ಮೈ ಯೂಟ್ಯೂಬ್ ಫಸ್ಟ್ ಬ್ಲಾಗ್. ಮೈ ಲೈಫಲ್ಲಿ ನನ್ನೊಂದು ಲೈಫ್ನಲ್ಲಿ ನಾನು ಮಾಡೋದು ಫಸ್ಟ್ ಬ್ಲಾಗ್. ನನ್ನೊಂದು ಯೂಟ್ಯೂಬ್ ಫಸ್ಟ್ ಬ್ಲಾಗ್ ಮಾಡ್ತಾಯಿದ್ದೀನಿ ಈ ಒಂದು ಯೂಟ್ಯೂಬ್. ಅದಕ್ಕೋಸ್ಕರ ಈ ಒಂದು ವೀಡಿಯೋ ತುಂಬ ಜನ ಶೇರ್ ಮಾಡಿ ಲೈಕ್ ಮಾಡಿ ಈ ರೀತಿ ಒಂದು ವೀಡಿಯೋ ಮಾಡ್ಕೊಳ್ಬೇಕು. ಈ ರೀತಿ ಒಂದು ವೀಡಿಯೋ ಮಾಡ್ಕೊಂಡು ಸ್ವಲ್ಪ ನೀವೇನು ಮಾಡ್ಬೇಕಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಈ ವೀಡಿಯೋ ಮಾಡ್ಕೊಬೇಕು, ಸ್ವಲ್ಪ ಗಾಡಿ ಐತಿ ಬಿಡಿ. ಈ ರೀತಿ ನೀವು ವೀಡಿಯೋ ಶೂಟ್ ಮಾಡ್ಬೇಕು. ಮತ್ತು ಈ ರೀತಿ ಮಾಡ್ಕೊಂಡು ನೀವು ಫೇಸ್ ವೀಡಿಯೋ ಮಾಡ್ಕೊಬೇಕು. ಒಂದು ಮಿನಿಮಮ್ ಇಲ್ಲೊಂದು 20 ಸೆಕೆಂಡ್ಸ್ ಮಾಡ್ಕೊಳ್ಬೇಕು. ಮತ್ತು ನೀವು ವೀಡಿಯೋ ಶೂಟ್ ಮಾಡ್ಬೇಕು. ಮತ್ತು ಫಸ್ಟ್ ಬ್ಲಾಗು ಈ ರೀತಿ ಮಾಡ್ಕೊಂಡು ಮತ್ತೊಮ್ಮೆ ನೀವು ವೀಡಿಯೋ ಶೂಟ್ ಮಾಡ್ಬೇಕು. ವೀಡಿಯೋ ಅಂದರೆ ನಾನು ನೋಡಿದ್ರೆ ಸ್ಟಾರ್ಟಿಂಗ್ ಆ ರೀತಿ ವೀಡಿಯೋ ಶೂಟ್ ಮಾಡ್ಬೇಕು. ಯಾವ ರೀತಿ ಅಂದರೆ ಈಗ ನಿಮಗೆ ಇರುತ್ತೆ ಕ್ಯಾಮ್ರಾ ನೋಡ್ಕೊಳ್ಬೋದು. ಈ ಒಂದು ಕ್ಯಾಮ್ರಾ ಈ ರೀತಿ ನೋಡಿ, ಈ ರೀತಿ ಕೆಳಗಡೆಯಿಂದ ನೋಡ್ಕೊಳ್ಬೋದು. ಈ ರೀತಿ ಕೆಳಗಡೆಯಿಂದ ಮೊದಲನೇ ವೀಡಿಯೋ ಶೂಟ್ ಮಾಡ್ಕೊಂಡು ಈ ರೀತಿ ಶೂಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಈ ರೀತಿ ವೀಡಿಯೋ ಶೂಟ್ ಮಾಡ್ಕೊಂಡು ಈ ರೀತಿ ನೀವು ಶೂಟ್ ಮಾಡ್ಕೊಳ್ಬೇಕು. ವೀಡಿಯೋ ಈ ರೀತಿ ಶೂಟ್ ಮಾಡ್ಕೊಂಡು ನೀವು ವೀಡಿಯೋ ಅಂದರೆ ನಿಮ್ಮೊಂದು ಊರಲ್ಲಿ ನಿಮ್ಮೊಂದು ಒಳ್ಳೆ ಅಂದರೆ ಎಲ್ಲಿಯಾದರೂ ನಿಮ್ಮ ಜಮೀನು ಇರುತ್ತಲ್ಲ, ರೈತ ಕೂಲಿ ಕೆಲಸ ಮಾಡೋದು ನಮ್ಗೆ ಗೊತ್ತಿರುತ್ತೆ, ನಿಮಗೆಲ್ಲರೂ ಗೊತ್ತಿರುತ್ತೆ. ಅಲ್ಲಿ ವೀಡಿಯೋ ಮಾಡ್ಕೊಂಡು ಅದನ್ನ ನೋಡ್ಕೊಂಡು ವೀಡಿಯೋ ಒಂದು ಆ ವೀಡಿಯೋ ಶೂಟ್ ಮಾಡ್ಕೊಂಡು ಇಟ್ಕೋಬೇಕು. ಅಷ್ಟು ಮೊದಲನೇ ವೀಡಿಯೋ ಶೂಟ್ ಮಾಡ್ಬೇಕು. ಮತ್ತು ಇಂಟರ್ವ್ಯೂ ಈ ರೀತಿ ಮಾತಾಡಿ ಅದನ್ನು ರೆಡಿ ಮಾಡ್ಕೊಳ್ಬೇಕು. ಅದರ ನಂತರ ನೆಕ್ಸ್ಟು ವೀಡಿಯೋ ಶೂಟ್ ಮಾಡೋದು ಹೇಳ್ಕೊಟ್ಟೆ ನಾನು ನಿಮಗೆ. ಈಗ ಸ್ಟೆಪ್ ಮೊದಲು ವೀಡಿಯೋ ಶೂಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕ್ಲಿಯರಾಗಿ ವೀಡಿಯೋ ಶೂಟ್ ಮಾಡ್ಕೊಳ್ಳಿ. ಅದ್ರ ಜೊತೆ ನೀವು ಕ್ಲಿಯರಾಗಿ ಸ್ವಲ್ಪ ನೀವು ಮಾತಾಡೋದು ಸ್ವಲ್ಪ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ. ಆ ಥರ ನೀವು ಭಯ ಪಡೋದಿಲ್ಲ. ಈ ರೀತಿ ಮಾಡ್ಕೊಳ್ಬೇಕು. ಈ ರೀತಿ ಮಾಡಿದ ತಕ್ಷಣ ನೀವು ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು, ಎಡಿಟಿಂಗ್ ಮಾಡಬೇಕಾಗುತ್ತೆ. ಈ ಒಂದು ವಿಡಿಯೋ ನೀವು ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ ಮಾಡಿ ಅದ್ರ ಜೊತೆ ಆ ಮ್ಯೂಸಿಕ್ಸನ್ನು ಯಾವ ರೀತಿ ಅಂದರೆ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡೋದು, ಆ ಟ್ರೆಂಡಿಂಗ್ ಮ್ಯೂಸಿಕ್ಸನ್ನು ಯಾವ ರೀತಿ ಅದನ್ನು ಕೂಡ ಹೇಳ್ತೀನಿ. ಆ ಮ್ಯೂಸಿಕ್ ಹಾಕಿ ಯಾವ ರೀತಿ ಎಡಿಟ್ ಮಾಡೋದು ಅಂತ ಈ ಒಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಮೊದಲು ನಾನು ವೀಡಿಯೋ ಶೂಟ್ ಮಾಡೋದು ಯಾವ ರೀತಿ ಹೇಳಿದೆ, ಇಂಟರ್ವ್ಯೂ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟೆ. ಈಗ ನಾನು ನಿಮಗೆ ವೀಡಿಯೋ ಯಾವ ರೀತಿ ಎಡಿಟ್ ಮಾಡೋದು ಅಂತ ನಮಗೆ ಕ್ಲಿಯರ್ಗೆ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ನಾನು ನಿಮಗೆ ಈಗ ಒಂದು ವಿಡಿಯೋದಲ್ಲಿ ವೀಡಿಯೋ ಯಾವ ರೀತಿ ಎಡಿಟ್ ಮಾಡೋದು ಅಂತ ಕ್ಲಿಯರ್ಗೆ ತೋರಿಸ್ಕೊಡ್ತೀನಿ. ಈಗ ನಾನು ನಿಮಗೆ ವೀಡಿಯೋ ಯಾವ ರೀತಿ ಶೂಟ್ ಮಾಡೋದು, ವೀಡಿಯೋ ಯಾವ ರೀತಿ ಅಂದರೆ ವೀಡಿಯೋ ನಿಮ್ಮೊಂದು ಬ್ಲಾಗ್ಸ್ ವೀಡಿಯೋ ಯಾವ ರೀತಿ ಶೂಟ್ ಮಾಡೋದು ಎಲ್ಲ ಅಂತ ತಿಳಿಸ್ಕೊಟ್ಟು. ಏನೋ ಜಸ್ಟ್ ನೀವು ಎಡಿಟ್ ಮಾಡಬೇಕಪ್ಪ ಅಂದ್ರೆ ಮೊದಲನೇದಾಗಿ ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಸಿಗುತ್ತೆ ನಿಮಗೆ. ಕೈನ್ ಮಾಸ್ಟರ್ ಅಂತ ಇರುತ್ತೆ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನ್ಯೂ ಪ್ರಾಜೆಕ್ಟ್ ಅಂತ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಆವಾಗ ನೀವು ನ್ಯೂ ಪ್ರಾಜೆಕ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಕೊಳ್ಬೋದು ಇಂಪಾರ್ಟೆಂಟ್. ಇಲ್ಲಿ 16:9 ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಇರುತ್ತೆ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮೊಂದು ವಿಡಿಯೋ ಶೂಟ್ ಮಾಡಿದಾರಲ್ಲ ಕ್ಯಾಮ್ರಲ್ಲಿ, ಆ ಒಂದು ವಿಡಿಯೋ ನೀವು ಹಾಕ್ಕೊಳ್ಬೇಕಾಗುತ್ತೆ. ನಾನು ನಿಮಗೆ ಮೊದಲನೇದಾಗಿ ನಾನು ಆ ಒಂದು ವಿಡಿಯೋ ಶಾರ್ಟ್ ಮಾಡ್ಕೊತೀನಿ. ಈ ಒಂದು ವಿಡಿಯೋ ಯಾಡ್ ಮಾಡ್ತೀನಿ ನಾನು. ಯಾಡ್ ವಿಡಿಯೋ ನೀವು ವಿಡಿಯೋ ಶೂಟ್ ಮಾಡಿದಂಥ ಪ್ರತಿಯೊಂದು ವಿಡಿಯೋನು ಯಾಡ್ ಮಾಡ್ಕೊಳ್ಳಿ. ನಾನು ಯಾಡ್ ಮಾಡ್ತೀನಿ ಒಂದೊಂದಾಗಿ. ಈಗ ನಾನು ಯಾಡ್ ಮಾಡ್ತಾಯಿದ್ದೀನಿ. ನೀವು ಯಾಡ್ ಮಾಡ್ಕೊಳ್ಳಿ. ವಿಡಿಯೋನು ನೀವು ಶೂಟ್ ಮಾಡಿದ ವಿಡಿಯೋನು ಯಾಡ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಈಗ ನಾನು ಶೂಟ್ ಮಾಡಿದ ವಿಡಿಯೋನು ಪ್ರತಿಯೊಂದು ಯಾಡ್ ಮಾಡ್ತಾಯಿದ್ದೀನಿ. ನೀವು ಕೂಡ ಯಾಡ್ ಮಾಡ್ಕೊಳ್ಳಿ.
ಈ ರೀತಿ ಆ್ಯಡ್ ಮಾಡ್ಕೊಂಡು ವಿಡಿಯೋ ಈ ರೀತಿ ವಿಡಿಯೋ ಆ್ಯಡ್ ಮಾಡ್ಕೊಂಡು ಜಸ್ಟ್ ನೋಡ್ಕೊಳ್ಬೋದು. ಈ ರೀತಿ ವಿಡಿಯೋ ಆ್ಯಡ್ ಮಾಡ್ಕೊಂಡು ಮೊದಲನೇದಾಗೆ ಈ ರೀತಿ ವಿಡಿಯೋ ಆ್ಯಡ್ ಮಾಡ್ಕೊಂಡ ತಕ್ಷಣ ನೀವೇನು ನೋಡ್ಕೊ ವಿಡಿಯೋ ಪ್ಲೇ ಮಾಡ್ತೀನಿ ನಾನು ನೋಡಿ. ಈ ರೀತಿ ವಿಡಿಯೋ ಇರ್ತಲ್ಲ, ಮೊದಲನೇದಾಗಿ ಈ ವಿಡಿಯೋ ಸ್ಪೀಡ್ ಮೋಷನ್ ಆಗಬೇಕು, ಇಂಪಾರ್ಟೆಂಟ್ ಸ್ಪೀಡ್ ಮೋಷನ್ ಆಗಬೇಕು ನೋಡ್ಕೊಳ್ಳಿ. ಇದನ್ನ ಸ್ಪೀಡ್ ಮಾಡೋಕ್ಕಾದ್ರೆ ಏನೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ನಿಮಗೆ ಕೆಳಗಡೆ ಸ್ವೈಪ್ ಮಾಡ್ಕೋಬೋದು, ಈ ರೀತಿ ಬರುತ್ತೆ ನಿಮಗೆ ನೋಡ್ಕೊಳ್ಬೋದು. ಇಂಪಾರ್ಟೆಂಟ್ ಇಲ್ಲಿ ಸ್ಪೀಡು ಅಂತ ಇರುತ್ತೆ ನೋಡ್ಕೊಳ್ಬೋದು. ಇಲ್ಲಿ ಸ್ಪೀಡ್ ಮೋಷನ್ ಮಾಡ್ಕೊಳ್ಬೇಕು ನೀವು ಸ್ವಲ್ಪ ನೋಡ್ಕೊಳ್ಳಿ. ವಿಡಿಯೋ ಪ್ಲೇ ಮಾಡಿದ ತಕ್ಷಣ ಸ್ಪೀಡಲ್ಲಿ ವಿಡಿಯೋ ಪ್ಲೇ ಆಗುತ್ತೆ ನೋಡ್ಕೊಳ್ಬೋದು. ಇನ್ನೂ ಸ್ಪೀಡ್ ಮಾಡ್ಬೇಕು ಅದನ್ನು ನೋಡ್ಕೊಳ್ಳಿ. 2x5 ನೋಡ್ಕೊಳ್ಳಿ. ಈ ರೀತಿ ಸ್ಪೀಡ್ ಮಾಡ್ಕೊಳ್ಬೇಕು. ಈ ರೀತಿ ವಿಡಿಯೋ ಸ್ಕಿಪ್ ಮಾಡ್ಕೋಬೇಕು ನೋಡಿ. ಈ ರೀತಿ ವಿಡಿಯೋ ಈ ರೀತಿ ವಿಡಿಯೋ ಶೂಟ್ ಮಾಡ್ಕೋಬೇಕು. ವಿಡಿಯೋ ಶೂಟ್ ಮಾಡಿದ ತಕ್ಷಣ ಏನು ಮಾಡಬೇಕು, ಜಸ್ಟ್ ಈ ರೀತಿ ವಿಡಿಯೋ ಗ್ಯಾಪ್ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ, ಇಷ್ಟು ಡ್ರಾಪ್ ಮಾಡ್ಕೊಳ್ಬೇಕು, ವಿಡಿಯೋ ಕಟ್ ಮಾಡ್ಕೊಳ್ಬೇಕು. ಇಂಪಾರ್ಟೆಂಟ್ ಪಾರ್ಟ್ ತೊಗೊಳ್ಬೇಕು ನೀವು ನೋಡಿ. ಅದರ ನಂತರ ಈ ರೀತಿ ವಿಡಿಯೋ ತೊಗೊಳ್ಬೇಕು ನೋಡಿ. ಈ ರೀತಿ ವಿಡಿಯೋ ತೊಗೊಂಡ ನಂತರ ನೋಡ್ಕೊಳ್ಳಿ. ಈ ರೀತಿ ವಿಡಿಯೋ ಹಾಕಿದ ತಕ್ಷಣ ಏನು ಮಾಡಬೇಕು, ಜಸ್ಟು ನಿಮ್ಮೊಂದು ಪೇಸ್ ತೋರಿಸ್ಬೇಕು. ನಾನು ಪೇಸ್ ಹಾಕೋತೀನಿ ನೋಡಿ. ಇಲ್ಲಿ ನಾನು ಮಾತಾಡಿದಂಥ ಪೇಸ್ ಅಂದರೆ ನೀವು ಏನು ಇಂಟ್ರ್ಯೂ ಮಾತಾಡಿರ್ತಾನೆ ನಾನು ತೋರಿಸಿನಲ್ಲ, ಆ ರೀತಿ ಮಾತಾಡಿ ಇಂಟ್ರ್ಯೂ ಹಾಕೊಂಡು ಸ್ವಲ್ಪ ಇನ್ನೂ ಕೂಡ ಸ್ಕಿಪ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಈ ರೀತಿ ಮಾಡ್ಕೊಂಡು ಜಸ್ಟು ಈ ರೀತಿ ಶರ್ಟ್ ಮಾಡ್ಕೊಳ್ಬೇಕು. ಶರ್ಟ್ ಮಾಡ್ಕೊಂಡ ತಕ್ಷಣ ನೋಡ್ಕೊಳ್ಬೋದು. ಈಗ ವಿಡಿಯೋ ಆನ್ ಮಾಡ್ತೀನಿ ನೋಡಿ. ಈ ವಿಡಿಯೋ ವಾಲ್ಯೂಮ್ ಏನಿರ್ತಲ್ಲ ಇದನ್ನೆಲ್ಲ ಆಫ್ ಮಾಡ್ಕೊಳ್ಬೇಕು. ಪ್ರತಿಯೊಂದು ವಿಡಿಯೋ ವಾಲ್ಯೂಮು ಆಫ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಂದರೆ ಎಲ್ಲ ಆಫ್ ಮಾಡ್ಕೋಕೆ ಹೋಗ್ಬಿಡಿ. ನೀವು ಮಾತಾಡಿದ ವಾಲ್ಯೂಮ್ ಇರಬೇಕು. ಈ ರೀತಿ ವಾಲ್ಯೂಮ್ ಆ್ಯಡ್ ಮಾಡ್ಕೋಬೇಕು. ಆಫ್ ಮಾಡ್ಕೊಂಡು ನೋಡಿ. ಈ ರೀತಿ ಬ್ಲಾಗ್ಸ್ ಹಾಕಿದೆ ನೋಡಿ. ಈ ರೀತಿ ಆಯಿತು. ಈಗ ಇದ್ರ ಲಾಸ್ಟ್ ಒಂದು ಇದ್ರದ್ದು ಕೂಡ ವಿಡಿಯೋದು ವಾಲ್ಯೂಮ್ ಆಫ್ ಮಾಡ್ತೀನಿ, ಅಂದರೆ ಸೌಂಡ್ ವಾಲ್ಯೂಮ್ ಆಫ್ ಮಾಡ್ತೀನಿ. ಈಗ ನೋಡಿ, ಈಗ ನಾನು ಏನು ಮಾಡ್ತೀನಿ, ವಿಡಿಯೋಗೆ ನಾವು ಬ್ಯಾಕ್ಗ್ರೌಂಡ್ ನೋಡ್ಕೊಳ್ಬೋದು. ಈ ರೀತಿ ವಿಡಿಯೋ ಆ್ಯಡ್ ಆಯಿತು ನೋಡಿ. ಈ ರೀತಿ ವಿಡಿಯೋ ಆಯಿತು ನೋಡ್ಕೊಳ್ಳಿ. ಇದನ್ನು ಕೂಡ ಸ್ಪೀಡ್ ಮೋಷನ್ ಮಾಡೋಣ ನೋಡಿ. ಇದನ್ನು ಕೂಡ ಸ್ಪೀಡ್ ಮೋಷನ್ ಮಾಡಿ ಸ್ವಲ್ಪ ನೋಡೋವಂಥವ್ರಿಗೆ ಸ್ವಲ್ಪ ಅಟ್ರಾಗಿ ನೋಡಬೇಕು ಅವ್ರ ವಿಡಿಯೋ, ನಿಮ್ಮೊಂದು ವಿಡಿಯೋ ನೋಡುವಂಥ ಆಡಿಯನ್ಸ್ನಿಗೆ. ಈ ರೀತಿ ಸ್ಪೀಡ್ ಮೋಷನ್ ಮಾಡಿ. ಇಲ್ಲಿ ಮಾತಾಡಿದ್ದು ಇದನ್ನು ವಾಲ್ಯೂಮ್ ಆಫ್ ಮಾಡ್ಕೊಬಿಡಿ. ಅದರ ನಂತರ ಲಾಸ್ಟಿಗೆ ಇದನ್ನು ಕೂಡ ಸ್ವಲ್ಪ ಸ್ಪೀಡ್ ಮೋಷನ್ ಇಡಿ. ಈ ರೀತಿ ಸ್ಪೀಡ್ ಮೋಷನ್ ಇಟ್ಟು ಏನು ಮಾಡಿ ಅಂದರೆ ಜಸ್ಟು ಇಲ್ಲಿ ನೀವು ವಿಡಿಯೋ ಎಡಿಟ್ ಮಾಡಿದ ಈಗ ನೀವು ಏನು ಮಾಡಿ, ಇದಕ್ಕೆ ಸ್ವಲ್ಪ ನೀವು ಈ ಪ್ಲಸ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಏನು ಮಾಡಬೇಕು, ಸ್ವಲ್ಪ ನೀವು ಟೆಂಪ್ಲೇಟ್ ಇರ್ತವೆ, ಕೆಲವಷ್ಟು ಟೆಂಪ್ಲೇಟ್ ಸಿಗುತ್ತೆ. ನಿಮ್ಮ ಟೆಂಪ್ಲೇಟಲ್ಲಿ ನೆಟ್ ಆನ್ ಮಾಡಿದ ತಕ್ಷಣ ಟೆಂಪ್ಲೇಟ್ ಇರುತ್ತೆ. ಟೆಂಪ್ಲೇಟ್ ಟ್ರಾನ್ಸಾಕ್ಷನ್ 3D ಅಂತ ಈ ರೀತಿ ಕೆಲವಷ್ಟು ಟೆಂಪ್ಲೇಟ್ ಇರುತ್ತೆ. ಈ ಟೆಂಪ್ಲೇಟ್ ಕೂಡ ಯೂಸ್ ಮಾಡ್ಕೊಳ್ಳಿ. ಬೆಸ್ಟ್ ಟೆಂಪ್ಲೇಟ್ ನಾನು ಯೂಸ್ ಮಾಡ್ತೀನಿ ನೋಡಿ. ಈಗ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಟೆಂಪ್ಲೇಟ್ ಓಪನ್ ಆಗುತ್ತೆ. ಟೆಂಪ್ಲೇಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆಗಿದೆ, ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಈ ರೀತಿ ಟೆಂಪ್ಲೇಟ್ ಆ್ಯಡ್ ಮಾಡ್ಕೊಳ್ಬೇಕು. ನೀವು ಪ್ಲಸ್ ಅಂತ ಕಾಣ್ತಲ್ಲ, ಇಲ್ಲಿ ನೋಡ್ಕೊಳ್ಳಿ. ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಅಂದರೆ ನೋಡುವಂಥ ಜನರಿಗೆ ಏನಾಗುತ್ತೆ, ಅಟ್ರಾಗಿ ನೋಡ್ಬೇಕು ಅವರು. ಸ್ವಲ್ಪ ನಿಮ್ಮೊಂದು ವಿಡಿಯೋ ನೋಡ್ಕೊಳ್ಬೇಕು. ಸ್ವಲ್ಪ ಇನ್ನೂ ಸ್ವೈಪ್ ಮಾಡ್ಕೊಳ್ಳಿ. ಈ ರೀತಿ ನೀವು ಕಟ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಸ್ವಲ್ಪ ನೋಡಿ, ಈ ರೀತಿ ಆಗುತ್ತೆ ನೋಡಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ವಿಡಿಯೋ ಈ ರೀತಿ ಆಗುತ್ತೆ ನೋಡಿ. ಈ ರೀತಿ ವಿಡಿಯೋ ಇದನ್ನಾಗ್ತಿದೆ, ಸ್ವಲ್ಪ ಇರಲಿ. ಇಲ್ಲಿ ಪ್ಲಸ್ ಕೂಡ ಹಾಕಿ ಈ ರೀತಿ ನೀವು ಒಮ್ಮೆ ಸೈಡಲ್ಲಿ ನೋಡಿ. ನಾನು ನಿಮಗೆ ತೋರಿಸ್ತೀನಿ. ಈ ನೋಡಿ ಈಗ ಪ್ಲೇ ಮಾಡ್ತೀನಿ ನೋಡಿ. ಈ ರೀತಿ ಬರುತ್ತೆ. ಇಲ್ಲಾಂದರೆ ನಿಮಗೆ ಹಲವಾರು ರೀತಿ ಟೆಂಪ್ಲೇಟ್ಗಳು ಇಲ್ಲಿ ಸಾಕಷ್ಟು ಇದೆ. ಇದರಲ್ಲಿ ನಿಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದನ್ನು ಈ ರೀತಿ ಆ್ಯಡ್ ಮಾಡ್ಕೊಂಡು ನೀವು ಮಾಡಬೇಕಾಗುತ್ತೆ ನೋಡಿ. ಇದಕ್ಕೂ ಕೂಡ ಸ್ವಲ್ಪ ಆ್ಯಡ್ ಮಾಡ್ತೀನಿ ನೋಡಿ. ಈ ರೀತಿ ಟೆಂಪ್ಲೇಟ್ ಹಾಕೊಂಡು ತಕ್ಷಣ ವಿಡಿಯೋ ಎಡಿಟಿಂಗ್ ಆಯಿತು. ಈ ರೀತಿ ವಿಡಿಯೋ ಎಡಿಟ್ ಮಾಡಿದರೆ ಈಗ ನೀವೇನು ಮಾಡಬೇಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ತುಂಬ ಟ್ರೆಂಡಿಂಗ್ ಆಗೋ ಮ್ಯೂಸಿಕ್ಸ್ ಅಂದರೆ ಅದು ವಿಡಿಯೋ ನಿಮಗೆ ಸಿಗುತ್ತೆ. ಮ್ಯೂಸಿಕ್ಸು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಏನೂ ಜಸ್ಟ್ ಅದನ್ನ ಹಾಕ್ಬೇಕಂದ್ರೆ ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಆಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ಕೊಳ್ಳಿ. ನಾನು ಡೌನ್ಲೋಡ್ ಮಾಡಿದ್ದೀನಿ ಅದನ್ನು ಆಲ್ಬಮ್ಸು. ಡೌನ್ಲೋಡ್ ನೋಡಿ. ಆ ಒಂದು ಸಾಂಗ್ ಹಾಕ್ಬೇಕು. ನಾನು ಹಾಕ್ತೀನಿ ನೋಡಿ. ನೋಡ್ಕೊಳ್ಬೋದು. ಇಲ್ಲಿ ಸಾಂಗ್ ಇದೆ, ಸಾಂಗ್ ಅದು ನೋಡಿ. ರಿಜಿ ಅಂತ ಲೇಯರ್ಸ್ ಅಂತ ಇರುತ್ತೆ. ಈ ಸಾಂಗ್ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸಾಂಗ್ ಲಿಂಕನ್ನು ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಬೇಕು. ಇಷ್ಟು ಆ್ಯಡ್ ಆಯಿತು. ಸಾಂಗ್ ಇಲ್ಲಿವರೆಗೆ ಆಯಿತು. ಇಲ್ಲಿ ಅನ್ಬೇಕು ಸಾಂಗನ್ನು, ಈ ಸಾಂಗ್ ಏನಿರುತ್ತೆ ಕ್ರಾಪ್ ಮಾಡಬೇಕು ನೋಡಿ. ಇಂಪಾರ್ಟೆಂಟ್ ಈ ರೀತಿ ಕ್ರಾಪ್ ಮಾಡ್ಕೊಳ್ಳಿ ನೋಡಿ. ಮತ್ತು ಇಲ್ಲಿ ವಿಡಿಯೋ ಎಷ್ಟಿದೆಯಲ್ಲ ಅಷ್ಟು ನೋಡ್ಕೊಳ್ಬೋದು. ಇಲ್ಲಿಗೆ ವಿಡಿಯೋ ಇದೆ, ಇಲ್ಲಿಗೆ ನೀವು ಸ್ಟಾರ್ಟ್ ಆಗುತ್ತೆ. ಇಲ್ಲಿಗೆ ನೀವು ಸಾಂಗ್ ಕೂಡ ಕಟ್ ಮಾಡ್ಕೊಳ್ಬೇಕು. ಕಟ್ಟಿಂಗ್ ಮಾಡಬೇಕು ನೋಡಿ. ಇಲ್ಲಿನಿಂದ ಇಲ್ಲಿವರೆಗೆ ನೀವು ಎಲ್ಲಿ ಮಾತಾಡಿದ್ದೀರಾ ಅಂದರೆ ನೀವು ಇಂಟರ್ವ್ಯೂ ಕೊಟ್ಟಿದ್ದಾರಲ್ಲ ಅಲ್ಲಿವರೆಗೆ ನೋಡಿ. ನಾನು ಇಲ್ಲಿವರೆಗೆ ಸ್ವಲ್ಪ ಕ್ರಾಪ್ ಮಾಡ್ತೀನಿ. ಕ್ರಾಪ್ ಮಾಡಿ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಸಾಂಗ್ ನಡುವೆ ಏನಿದೆಯಲ್ಲ ಅದನ್ನು ಡಿಲೀಟ್ ಮಾಡ್ಕೊಂಡು ಈಗ ಇಷ್ಟು ನೀವು ಆಯಿತು. ಇಲ್ಲಾಂದರೆ ನೀವು ಅದು ಇದ್ರೂ ನಡೀತೆ, ಅದೇನಿಲ್ಲ.
ಅದು ಕೂಡ ನಿಮ್ಗೆ ಇರಬೇಕಪ್ಪ ಅಂದರೆ ಏನೋ ಜಸ್ಟ್ ಅದನ್ನೂ ಹಿಡಿಬೋದು, ನೀವು ಡಿಲೀಟ್ ಮಾಡ್ಕೊಂಡ್ರೆ ಚೆಂದ ಇರುತ್ತೆ, ಇಲ್ಲಾಂದರೆ ಇಲ್ಲ. ಜಸ್ಟ್ ಏನಲ್ಲ ಇಷ್ಟು ಇರುತ್ತೆ, ಇಷ್ಟು ಸಾಂಗ್ ಇರುತ್ತೆ ಅಲ್ಲ, ಇಲ್ಲಿ ನೀವು ಇದನ್ನು ಕಟ್ ಮಾಡಿ ಏನು ಸ್ವಲ್ಪ ವಾಲ್ಯೂಮ್ ಏನಿರುತ್ತೆ ಡೌನ್ ಮಾಡ್ಕೊಳ್ಳಿ. ಅಂದರೆ ನಿಮ್ಗೆ ಏನಿರುತ್ತೆ ಅಲ್ಲ ಸ್ವಲ್ಪ ಈ ಥರ ಸೌಂಡಿಂಗು ಇಲ್ಲಿ ಕಟ್ ಮಾಡಿದ್ರೆ ಸ್ಕ್ರಿಪ್ ಇಲ್ಲಿ ಕೂಡ ಕಟ್ ಮಾಡ್ತಾರೆ ನೋಡಿ, ಇಲ್ಲಿ ಕೂಡ ಕಟ್ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಸ್ಕಿಪ್ ಮಾಡ್ತಾರೆ. ಇದ್ರೇನು ಸೌಂಡ್ ಇರುತ್ತಲ್ಲ ಈ ಮ್ಯೂಸಿಕ್ಸು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಯಾಕಂದ್ರೆ ನೀವು ಮಾತಾಡೋ ಮಾತು ಕೇಳಿಸ್ಬೇಕು, ಅದಕ್ಕೋಸ್ಕರ ನೀವು ಈ ರೀತಿ ಕಡಿಮೆ ಮಾಡ್ಕೊಂಡು ಇದು ಮಾಡ್ಕೊಂಡು ಜಸ್ಟ್ ಈ ರೀತಿ ಎಡಿಟ್ ಮಾಡ್ಕೊಳ್ಬೇಕು. ನಾನು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ, ಈಗ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ, ಸ್ವಲ್ಪ ಮೊಬೈಲ್ ನೋಡ್ಕೊಳ್ಳಿ. ನೋಡಿ ಈ ರೀತಿ ಮ್ಯೂಸಿಕ್ಸ್ ಪ್ಲೇ ಆಗ್ತಿದೆ, ಆಟೋಮೆಟಿಕ್ ಇದನ್ನಾಗ್ತಿದೆ, ಈ ರೀತಿ ಆಯಿತು, ಈ ರೀತಿ ಪ್ಲೇ ಆಗಿ ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಜಸ್ಟ್ ಈ ರೀತಿ ಎಡಿಟಿಂಗ್ ಆಯ್ತು. ಈಗ ಎಕ್ಸ್ಪೋರ್ಟ್ ಅಂದರೆ ಇಲ್ಲಿ ಸೇರ್ ಮೇಲೆ ಕ್ಲಿಕ್ ಮಾಡಿ, ಸೇರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೇಲ್ಗಡೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇರುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಈ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಇಷ್ಟೇ ಎಕ್ಸ್ಪೋರ್ಟ್ ಆಗುತ್ತೆ, ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ನೀವು. ಓಕೆ, ನಿಮಗೆ ವಿಡಿಯೋ ಯಾವ ರೀತಿ ಶೂಟ್ ಮಾಡೋದು, ವಿಡಿಯೋ ಯಾವ ರೀತಿ ಫೇಸ್ ಮಾತಾಡೋದು, ಯಾವ ರೀತಿ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟೆ. ಇನ್ನೊಂದು ಜಸ್ಟ್ ನಾನು ನಿಮಗೆ ಇವತ್ತು ನಿಮ್ಮೊಂದು ಫಸ್ಟ್ ಅಂದರೆ ಮೈ ಫಸ್ಟ್ ಬ್ಲಾಗ್ ವಿಡಿಯೋ ಯಾವ ರೀತಿ ಎಡಿಟ್ ಮಾಡೋದು, ಯಾವ ರೀತಿ ಶೂಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವೇನೋ ಜಸ್ಟ್ ಎಡಿಟ್ ಮಾಡಿ ಶೂಟ್ ಮಾಡ್ಕೊಂಡು ಜಸ್ಟ್ ಏನೆಲ್ಲ ವಿಡಿಯೋ ಅಪ್ಲೋಡ್ ಮಾಡೋಗುತ್ತೆ. ವಿಡಿಯೋ ಅಪ್ಲೋಡ್ ಮಾಡುವಾಗ ಮುಂಚೆ ನೀವು ವಿಡಿಯೋ ವೈರಲ್ ಆಗಬೇಕಪ್ಪ ನಿಮ್ಮೊಂದು ಯೂಟ್ಯೂಬ್ ಬ್ಲಾಗ್ಸ್ ಇಡೋ. ನಾ ಕೆಲವಷ್ಟು ಟ್ರಿಕ್ಸ್ ಇದೆ, ಆ ಟ್ರಿಕ್ಸ್ ಮಾಡಲೇಬೇಕು. ಅದು ಆ ಒಂದು ವಿಡಿಯೋ ಇನ್ನೂ ನೋಡಿದರೆ ಐ ಕಡೆಯಲ್ಲಿ ಆಗ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಆಗ್ತೀನಿ ಅಂತ ಇವತ್ತು ಮುಗಿಸ್ತೀನಿ. ಇವತ್ತು ಮುಗಿಸೋದು ಮುಂಚೆ ಪ್ರತಿಯೊಬ್ಬ ಕನ್ನಡ ಕೇಳಿ ಸಬ್ಸ್ಕ್ರೈಬರ್ಸ್ ಇರ್ತೀನಿ. ಈ ಒಂದು ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ, ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿದ್ದೆ. ಇವತ್ತು ಮುಗಿಸ್ತೀನಿ ಕನ್ನಡ ಕೇಳಿ ಸಬ್ಸ್ಕ್ರೈಬರ್ಸ್ ಜೇನು ಮಾತ್ರ ಮತ್ತೆ ಎಲ್ಲರಿಗೆ ಬಾಯ್.